ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೀಗೆ ತಂದಾಯಿತು. ಬನ್ನಿ ಇವತ್ತು ಮಾತಾಡು ಮಲ್ಲಿಗೆ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಜಾನು ತುಂಬಾ ತಲೆ ತಿಂತಾ ಇದ್ದಾಳೆ ಅಬಿಗೆ. ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ಲು, ಅದಾಗಲಿಲ್ಲ, ವರ್ಕ್ ಆಗಲಿಲ್ಲ. ಆಮೇಲೆ ಇವಾಗ ನಾವು ಬೇರೆ ಊರಿಗೆ ಇಲ್ಲಿ ಎಲ್ಲ ಸೇಲ್ ಮಾಡಿಬಿಟ್ಟು ಬೇರೆ ಊರಿಗೆ ಹೋಗ್ಬಿಡೋಣ, ಇಲ್ಲಿ ಇರೋದೇ ಬೇಡ ಅಂತ ಹೇಳ್ತಾಳೆ. ಇದೇನು ಜಾನು ಹಿಂಗಂತೀಯ, ಹಿಂಗೆ ಮಾಡೋಕ್ಕೆ ಇಲ್ಲಿ ಬಿಸ್ನೆಸ್ ಎಲ್ಲ ಇಲ್ಲಿರೋದು, ನಾವು ಅಲ್ಲೋಗಿ ಏನು ಮಾಡೋಕ್ಕಾಗುತ್ತೆ, ಹೆಂಗೆ ಅಂತ ಕೇಳ್ತಾನೆ. ಅದಕ್ಕೆ ಹೌದಲ್ವಾ, ಆದರೆ ಈ ಏರಿಯಾ ಬೇಡ, ಬೇರೆ ಎಲ್ಲಾದರೂ ದೂರದ ಏರಿಯಾಕ್ಕೆ ಹೋಗಿ ಅಲ್ಲಿ ಮನೆ ಮಾಡ್ಕೊಳ್ಳೋಣ, ಇದು ಮನೆ ಖಾಲಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ. ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ನಾನು ಅಮ್ಮ ಮೇಡಮ್ ಅಂತಾನೆ ಯಾವಾಗಲೂ. ಆದರೆ ನಾನು ಎಷ್ಟು ಕಷ್ಟಪಟ್ಟು ಸಣ್ಣ ಪಾಪುವಿಂದನೂ ಸಾಕಿದ್ದೀನಿ, ನನ್ನನ್ನು ಅಮ್ಮ ಅಂದಲೇ ಅಮ್ಮ ಮೇಡಮ್ ಅಂತಾನೆ. ಅದಕ್ಕೇ ಬಾಬಿ ಅಮ್ಮ ಮೇಡಮ್ ಅನ್ನೋದ್ರಿಂದ ನಾವು ಬೇಡ ಇಲ್ಲಿರೋದು, ಹೋಗ್ಬಿಡೋಣ ದೂರ. ನನಗೂ ಅಮ್ಮನ ಪ್ರೀತಿ, ಮಗನ ಪ್ರೀತಿ ಸಿಕ್ತಂಗೆ ಆಗುತ್ತೆ, ಅವನಿಗೂ ಅಮ್ಮನ ಪ್ರೀತಿ ಸಿಕ್ತಂಗೆ ಆಗುತ್ತೆ. ನನ್ನನ್ನು ಅಷ್ಟು ಇಷ್ಟಪಡಲ್ಲ, ಆದರೆ ಅಮ್ಮ ಮೇಡಮ್ ಅಂತ ಯಾವಾಗ ನೋಡಿದ್ರು ಅಮ್ಮ ಮೇಡಮ್ ಮುಂದೆ ಜಪ ಮಾಡ್ತಾನೆ. ಅದಕ್ಕೆ ನನಗೆ ಬೇಜಾರಾಗುತ್ತೆ. ಅಭಿ ಬೇಡ, ನಾವು ಹೋಗೋಣ ಎಲ್ಲಾದರೂ ಬೇರೆ ಕಡೆ ಅಂತ ಹೇಳ್ತಾಳೆ. ಅದು ಹೆಂಗೆ ಆಗುತ್ತೆ ಜಾನು, ಹಂಗೆ ಹೋಗೋಕ್ಕಾಗಲ್ಲ. ಹಂಗೆ ಹೋದರೆ ನಮ್ಮ ಬಿಸ್ನೆಸ್ ಎಲ್ಲ ಹಾಳಾಗುತ್ತೆ, ನಾವು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಹೇಳು, ನೋಡೋಣ ಅಂತ ಹೇಳ್ತಾನೆ. ಮತ್ತು ಏನು ಮಾಡೋದು ಅಭಿ, ನನಗೆ ತುಂಬಾ ಚಿಂತೆ ಆಗ್ಬಿಟ್ಟಿದೆ ಬಾಬಿ ಬಗ್ಗೆ. ಬಾಬಿ ಯಾವತ್ತಿದ್ರೂ ಅವನು ಅಮ್ಮ ಮೇಡಮ್ ಅಂತ ಅಲ್ಲಿ ಹೋಗ್ತಾನೆ. ನಾನು ಏನು ಮಾಡೋದು, ಹೆಂಗೆ ಅವನೊಂದು ದಾರಿ ತರೋಕ್ಕೂ ಆಗ್ತಾಯಿಲ್ಲ, ಏನು ಮಾಡೋದು ಅಭಿ ಅಂತ ಹೇಳ್ತಾಳೆ. ಸರಿ ಬಿಡು, ಅದನ್ನು ನಾನು ಹೇಳ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ, ನಿನ್ನ ಪಾಡಿ ನೀನು ಸುಮ್ಮನೆ ಇದ್ದುಬಿಡು ಅಂತ ಹೇಳ್ತಾನೆ. ಹೆಂಗೆ ಸುಮ್ಮನಿರಲಿ, ನಾನು ಯಾವಾಗ ನೋಡಿದ್ರು ಅಮ್ಮ ಮೇಡಮ್ ಅಂತ, ನಾನು ಟ್ಯೂಷನಿಗೆ ಅಲ್ಲಿಗೆ ಹೋಗ್ತೀನಿ, ಅವಳು ಸ್ಕೂಲಿಗೆ ಸೇರಿಸಿ ಹಾಗೆ ಹೀಗೆ ಅಂತಾನೆ. ಆವಾಗ ನನಗೆ ತುಂಬಾ ನೋವಾಗುತ್ತೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿದ್ದು ಏನಕ್ಕೆ ಬಾಪಿನ ನಂಗಾಗುತ್ತೆ. ಅದಕ್ಕೆ ದೊಡ್ಡನಾದ ಮೇಲೂ ಹಂಗೆ ಅಮ್ಮ ಮೇಡಮ್ ಅಂತ ಅಲ್ಲೇ ಹೋದರೆ ನಾನು ಒಂಟಿ ಆಗಿಬಿಡ್ತೀನಲ್ವ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಅಭಿ ಹೇಳ್ತಾನೆ, ಇಲ್ಲ ನೀನು ಆ ಥರ ಎಲ್ಲ ಚಿಂತೆ ಮಾಡಬೇಡ, ಸುಮ್ಮನೆ ಇರು, ನೋಡೋಣಂತೆ ಅಂತ. ಏನೂ ಆಗಲ್ಲ, ಸರಿ ಹೋಗ್ತಾನೆ, ಸುಮ್ಮನೆ ಇರು ಅಂತ ಸುಮ್ಮನೆ ಸಮಾಧಾನ ಮಾಡ್ತಾನೆ. ಎಷ್ಟೇ ಸಮಾಧಾನ ಮಾಡಿದ್ರೂ ಅವಳು ಸಮಾಧಾನ ಆಗೋ ಹಂಗೆ ಕಾಣಲ್ಲ. ಹೇಳಿ ನೋಡ್ತಾನೆ, ಎಲ್ಲ ರೀತಿಯೂ ಹೇಳಿ ನೋಡ್ತಾನೆ. ಯಾವ ರೀತಿ ಹೇಳಿದ್ರೂ ಅವಳು ಕೇಳೋ ಅಂಥ ಪೊಸಿಷನಲ್ಲಿ ಇರಲ್ಲ. ಬರೀ ಚಿಂತೆನೇ ಮಾಡ್ತಾಳೆ ಯಾವಾಗ ನೋಡಿದ್ರೂ. ಅವ್ನು ಎಲ್ಲೋದ್ರೂ ಎಲ್ಲ ಅವಳ ಹತ್ರನೇ ಹೋಗ್ಬಿಡ್ತಾನೇನೋ. ಸ್ವರ ಎಲ್ಲಿ ಸ್ವರನ ಮೀಟ್ ಮಾಡಿಬಿಡ್ತಾನೋ, ಸ್ವರನ ಜೊತೆಗೆ ಹೋಗ್ತಾನೋ, ಸ್ವರ ಸಿಕ್ಬಿಟ್ಲೇನೋ, ಹಂಗೆ ಯಾವಾಗಲೂ ಅದೇ ಚಿಂತೆಯಲ್ಲಿರ್ತಾಳೆ. ಆಮೇಲೆ ಸ್ಕೂಲಿಗೆ ಪಾಪು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಸ್ವರ ಅಲ್ಲಿ ನೋಡಿದಾಗ ಪಾಪು ಟಾಟಾ ಡ್ಯಾಡಿ ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ಹೊರಟೋಗುತ್ತೆ. ಈಗ ಕರೆಯೋದು ಬೇಡ, ಪಾಪು ಇದ್ದಾನೆ, ಅವನು ಹೋಗಲಿ, ಅವನು ಹೋದ್ಮೇಲೆ ಕರೆಯೋಣ ಅಂತ ಸುಮ್ಮನಾಗಿರ್ತಾಳೆ. ಆಮೇಲೆ ಅವನು ಹೋದ್ಮೇಲೆ ಅಭಿಸಾರ್ ಅಂತಾಳೆ. ಅಭಿಸಾರ್ ಅಂದಾಗ ತಿರುಗಿ ನೋಡ್ತಾನೆ. ಆವಾಗ ಸ್ವರ ಅಂತಾನೆ. ಹಂಗೆ ಅಂದ್ಬಿಟ್ಟು ಅಲ್ಲೇ ನಿಂತ್ಕೋತಾನೆ. ಇದೇ ಥರ ಪಾಪ ಅವಳು ಯೋಚನೆಯಲ್ಲಿ ಅವಳು ನೋಡ್ತಿರ್ತಾಳೆ, ಇವನು ಯೋಚನೆಯಲ್ಲಿ ಇವನು ನೋಡ್ತಿರ್ತಾರೆ. ಇಬ್ಬರೂ ತುಂಬ ಡೀಪಾಗಿ ನೋಡ್ತಾ ನಿಂತ್ಕೊಬಿಡ್ತಾರೆ. ತುಂಬ ವರ್ಷಗಳಾಗಿರುತ್ತೆ ಆಗಲೇ, 7-8-10 ವರ್ಷದಿಂದನೂ ಇಬ್ಬರು ಮೀಟ್ ಮಾಡಿರಲ್ಲ. ಅವಳೊಂದು ತೀರ, ಇವನೊಂದು ತೀರ ಅನ್ನಂಗೆ ಆಗೋಗಿರುತ್ತೆ. ಹಾಗಾಗಿ ಇವತ್ತು ಹೊಸ್ದಾಗಿ ನೋಡಿದ್ದಕ್ಕೆ ತುಂಬಾ ಫೀಲಿಂಗ್ ಮಾಡ್ಕೋತಾಳೆ ಇವಳು. ದುಃಖ ಬರುತ್ತೆ, ಅಳು ಬರುತ್ತೆ, ಹಿಂಗೆಲ್ಲ ಆಗುತ್ತೆ. ಅವನು ಕೂಡ ಹಂಗೇನೆ. ಎಲ್ಲಿದ್ಲು ಇಷ್ಟು ದಿನ, ಬರೀ ಲಾಯರ್ ಕೆಲಸ ಮಾಡಬೇಡ ಅಂದಿದ್ದಕ್ಕೆ ಕೋಪ ಮಾಡಿಕೊಂಡ್ಲು ಅಂತ ಹೇಳ್ಬಿಟ್ಟು ಆ ಕೇಸನ್ನು ವಾದ ಮಾಡಬೇಡ ಅಂದಿದ್ದಷ್ಟೇ, ಅದೇ ಒಂದು ದೊಡ್ಡ ಇದಾಗ್ಬಿಡ್ತು ಅಂತೇಳ್ಬಿಟ್ಟು ಇವನು ಆ ಕಡೆ ನೋಡ್ತಾನೆ ಇರ್ತಾನೆ. ಅವಳು ಕೂಡ ನೋಡ್ತಾಳೆ. ನೋಡ್ತಾ ಹಂಗೆ ನಿಂತ್ಕೋತಾರೆ. ಇವನಿಗೂ ಆಶ್ಚರ್ಯ, ಅವಳಿಗೂ ಆಶ್ಚರ್ಯ. ಎಲ್ಲಿ ಸ್ವರ ಇಲ್ಲಿ ಹೆಂಗೆ ಅಂತ ಇವನು. ಅಭಿಸರು ಇಲ್ಲಿ ಹೆಂಗೆ, ಮಗು ಅವ್ರದ್ದೇನಾ, ಅಂದರೆ ಜಾನು ಹುಟ್ಟಿದ ಮಗುನೇನ ಇದು ಅಂತ ಹೀಗೆ ಯೋಚನೆಗಳು ಮಾಡ್ತಾ ಇರ್ತಾಳೆ. ಆದರೆ ಯಾವುದೂ ಕರೆಕ್ಟಾಗಿ ಗೊತ್ತಾಗಲ್ಲ. ಇನ್ನು ಇವರಿಬ್ಬರು ಕೂಡ ಮೀಟ್ ಆಗೋಕ್ಕಾಗಿಲ್ಲ, ಬರೀ ಮುಖ ನೋಡ್ತಿದ್ದಾರಷ್ಟೇ. ಅಕಸ್ಮಾತ್ ಮೀಟ್ ಮಾಡ್ತಾನೋ ಅಥವಾ ಹಾಗೆ ವಾಪಸ್ ಹೋಗ್ತಾನೋ ಸಿಟ್ಟಲ್ಲಿ, ಏನು ಅಂತ ಗೊತ್ತಿಲ್ಲ. ಸಿಟ್ಟಲ್ಲಿ ಹೋದ್ರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಏಕೆ ಅಂದರೆ
ಅಷ್ಟು ಕೋಪ ಮಾಡ್ಕೊಂಡಿದ್ದವ್ರು ಇವರು. ಇಲ್ಲಿ ನೋಡಿದಾಗ ಪಾಪ ತುಂಬಾ ಪ್ರೀತಿ ಇದೆ ಅನ್ನಂಗೆ ಅವಳಿಗೆ ತುಂಬಾ ಅಳು ಬರ್ತಾಯಿದೆ, ದುಃಖ ಬರ್ತಾಯಿದೆ. ಅವಳು ಹೇಳ್ಕೊಳಕ್ಕಾಗ್ತಾ ಇಲ್ಲ ಪಾಪ. ಸ್ವರಂಗೆ ತುಂಬಾ ಯೋಚನೆ ಮಾಡ್ತಾಯಿದ್ದಾಳೆ. ನನ್ನ ಪಾಪು ಏನಾಯಿತು ಅಂತ ಕೇಳಬೇಕು ಅನ್ನಿಸ್ತಾ ಇದೆ ಅವಳಿಗೆ. ನನಗೆ ಹುಟ್ಟಿದ ಪಾಪು ಎಲ್ಲಿ ಅಂತ ಕೇಳಬೇಕು, ಹಂಗೆಲ್ಲ ಯೋಚನೆಗಳು ಬರ್ತಾಯಿದೆ ಅವಳಿಗೆ. ಆದರೆ ಏನೂ ಬಾಯ್ಬಿಟ್ಟು ಹೇಳೋಕ್ಕಾಗ್ತಾ ಇಲ್ಲ. ಯೋಚನೆ ಮಾಡ್ತಾನೇ ಇದ್ದಾಳೆ ಪಾಪ. ಮಗು ಕಳ್ಕೊಂಡವರಿಗೆ ಗೊತ್ತು ಕಳ್ಕೊಂಡವ್ರ ದುಃಖ ಏನು ಅಂತೇಳಿ. ಅದನ್ನು ಅವರು ಬೇರೆಯವರು ಹೇಳೋಕ್ಕಾಗಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.